ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಕುಂಬಳಕಾಯಿನ ಯೂಸ್ ಮಾಡಿ ಪರೋಟಾನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನೀರನ್ನ ಯೂಸ್ ಮಾಡ್ತಾ ಇಲ್ಲ, ಮೈದಾನೂ ಯೂಸ್ ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿ. ಇಲ್ಲಿ ನಾನು 1 kgಯಷ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ. ಈ ಕುಂಬಳಕಾಯಿನ ಸಿಪ್ಪೆನೆಲ್ಲ ಈ ರೀತಿಯಾಗಿ ತೆಗೆದುಬಿಡಿ. ಕ್ಲೀನಾಗಿ ಈ ರೀತಿಯಾಗಿ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಕುಂಬಳಕಾಯಿ. ಸ್ವಲ್ಪ ಶಾರ್ಪ್ ಆಗಿರೋ ನೈಫ್ನ ತೆಗೆದು ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಬೇಯಲಿಕ್ಕೆ ಇಡುವ. ಒಂದು 10 ನಿಮಿಷ ಬೇಯಲಿಕ್ಕೆ ಇಡುವ. ಇದು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಅದನ್ನ ಬೇಯಲಿಕ್ಕೆ ಇಡಬೇಕು. ಇದು ಬೆಂದಿದ್ದು ಇಲ್ವೋ ಅಂತ ನೋಡುವ. ನೋಡಿ, ಒಂದು ಫೋಕ್ನ ಸಹಾಯದಿಂದ ನೋಡ್ಕೊಳ್ಳಿ. ಹಾಗೆ ಕೈಯಲ್ಲಿ ಮುಟ್ಟಬೇಡಿ, ತುಂಬ ಬಿಸಿ ಇರುತ್ತೆ. ನೋಡಿ, ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳುವ. ಇದು ಬೆಂದಿದೆ, ಆ್ಯಕ್ಚುಲಿ ಆಲ್ಮೋಸ್ಟ್ ಬೆಂದಿದೆ. ಈಗ ಇದನ್ನು ನಾವು ನೀರನ್ನೆಲ್ಲ ತೆಗೆದುಬಿಡುವ. ನೋಡಿ, ಕ್ಲೀನಾಗಿ ನೀಟಾಗಿ ಜಾಗ್ರತೆಯಾಗಿ ತಕ್ಕೊಳ್ಳಿ. ಅದು ಬಿಸಿಯಾಗಿರುತ್ತೆ ನೀರು ತುಂಬಾ. ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ನಾವು ಮ್ಯಾಶ್ ಮಾಡ್ಕೊಳ್ಳುವ. ನೀಟಾಗಿ ಮ್ಯಾಶ್ ಮಾಡ್ಕೊಂಡಾಯಿತು. ಈಗ ಇಲ್ಲಿ ಒಂದು ಪಾತ್ರೆಗೆ 3 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 3 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾವು ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿರೋಂಥ ಕುಂಬಳಕಾಯಿನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನೀರನ್ನ ಹಾಕೊಳ್ತಾ ಇಲ್ಲ, ಇದರಿಂದನೇ ನಾವು ಕಲಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಹಿಟ್ಟೆಲ್ಲ ಕೈಗೆ ಅಂಟಬಾರ್ದಲ್ವ, ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ. ಇಲ್ದಿದ್ರೆ ಬೇಡ, ನಿಮ್ಮ ಇಷ್ಟ. ಎಣ್ಣೆನೇ ಯೂಸ್ ಮಾಡಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಓಕೆ, ಸ್ವಲ್ಪ ಇದ್ರ ಮೇಲೆ ನಾನು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು. ಇದನ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡುವ. ಇದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಾಯಿತು. ಈಗ ನಾವು ಇದರಿಂದ ಸಣ್ಣ ಸಣ್ಣದಾಗಿ ಬಾಲ್ ಸೈಜ್ ಹಿಟ್ಟನ್ನ ನಾನು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ನೀವು ಚಪಾತಿ ಯಾವ ರೀತಿಯಾಗಿ ಮಾಡ್ತೀರಾ ಅದೇ ರೀತಿಯಾಗಿ ಹಿಟ್ಟನ್ನ ತೆಗೆದು ಮಾಡಿದ್ರೆ ಆಯಿತು. ಈಗ ನಾನು ಇಲ್ಲಿ ಲಟ್ಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಮಿಡಲಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೇನೆ. ಇದು ಕೂಡ ಆಪ್ಷನಲ್, ಬೇಕಿದ್ದರೆ ಹಚ್ಕೊಳ್ಳಿ ಎಣ್ಣೆನ, ಇಲ್ದಿದ್ರೆ ಬೇಡ. ಎಣ್ಣೆ ತಿನ್ನಲ್ಲ ಅಂದರೆ ಎಣ್ಣೆನ ಸ್ಕಿಪ್ ಮಾಡ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ನಾವು ಲಟ್ಸ್ಕೊಳ್ಳುವ. ನೀಟಾಗಿ ಎಲ್ಲನೂ ಇದೇ ರೀತಿಯಾಗಿ ಮಾಡಿಕೊಂಡು ಇಟ್ಕೊಳ್ಳಿ. ನಾನು ಜಾಸ್ತಿ ತೆಳು ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ, ಆ ರೀತಿಯಾಗಿ ಲಟ್ಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡ್ರಾಯ್ತು. ಇಲ್ಲಿ ನಾನು ತವನ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಅದು ಬಿಸಿ ಆದಮೇಲೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೊಂಡ್ರಾಯ್ತು. ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಇದು ಕೂಡ ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಎಣ್ಣೆನ, ಬೇಡ ಅಂದರೆ ಬೇಡ. 2 ಕಡೆಯೂ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ ಇದಕ್ಕೆ. ಹಾಗೆ ಮಾಡಿದ್ರೂ ಕೂಡ ಇದು ಸಾಫ್ಟಾಗಿ ಬರುತ್ತೆ ಚಪಾತಿ. ಚೆನ್ನಾಗಿ ರೋಸ್ಟ್ ಆಯಿತು. ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲನೂ ಇದೇ ರೀತಿಯಾಗಿ ಮಾಡಿಕೊಂಡು ಇಟ್ಕೊಳ್ಳಿ.
ಪರೋಟ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ನೋಡಿ ಒಂದನ್ನು ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಸಾಫ್ಟಾಗಿ ಎಷ್ಟು ಲೇಯರಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿ ಕೂಡ ಇತ್ತು ಇದು ಚಪಾತಿ. ಈ ಪರೋಟ ಏನಿದೆ ತುಂಬಾ ಟೇಸ್ಟಿಗಿರುತ್ತೆ ತಿನ್ನಲಿಕ್ಕೆ. ಇದಕ್ಕೆ ನಾವು ಸ್ವಲ್ಪ ಏನಾದರೂ ನಾವು ಖಾರದ ಮಸಾಲೆ ಏನಾದರೂ ಆ್ಯಡ್ ಮಾಡಿದ್ರಂತೂ ಹಾಗೆ ತಿನ್ಬೋದು. ಮಸಾಲೆ ಕೂಡ ನಾವು ಮಾಡೋದೇ ಬೇಡ ಎಕ್ಸ್ಟ್ರಾ, ಹಾಗೇ ತಿನ್ಬೋದು ಇದನ್ನ. ಇಲ್ಲಿ ನಾನು ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಎಕ್ಸ್ಟ್ರಾ ಮಸಾಲದಲ್ಲಿ ನಾವು ಇದನ್ನ ತಿಂತಾಯಿದ್ದೀವಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಹೆಲ್ದಿಯಾಗಿ ಈ ರೀತಿಯಾಗಿ ಪರೋಟನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮೈದಾ ಬೇಡ, ನೀರು ಬೇಡ, ತುಂಬಾ ಟೇಸ್ಟಿಗಿರೋ ಪರೋಟ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.